ಓಂ ವಿಶೇಷಣಾಚ್ಚ ಓಂ ಪೃಥಗ್ವಕ್ತುಂ ಗುಣಾಸ್ತಸ್ಯ ನ ಶಕ್ಯಂತೆ ಮಿತತ್ವತಃ ಯತೋತೋ ಬ್ರಹ್ಮಶಬ್ದೇನ ಸರ್ವೇಷಾಂ ಗ್ರಹಣಂ ಭವೇತ್ ಯಥೇಶ್ವರಸ್ಯ ಜೀವಸ್ಯ ಭೇದಃ ಸತ್ಯೋ ವಿನಿಶ್ಚಯಾತ್ ಏವಮೇವ ಹಿ ಮೇ ವಾಚಂ ಸತ್ಯಾಂ ಕರ್ತುಂ ಇಹಾರ್ಹಸಿ. 1ನೇ ಅಧ್ಯಾಯದ 2ನೇ ಪಾದದ 12ನೇ ಸೂತ್ರ ಇದು. ತತ್ವಪ್ರಕಾಶಿಕ ನಾವೀಗ ನೋಡ್ತಾ ಇದ್ದೀವಿ. ಅಲ್ಲಿ ನಾತ್ರ ಜೀವೇ ಸಮನ್ವಯ ಕಥನಂ ಅಸಂಗತಂ ಜೀವೇಶ ಭೇದಸ್ಯ ಅಸತ್ವಾತ್ ಇತ್ಯತಃ ಅನ್ನುವ ವಾಕ್ಯ ನಾವು ನೋಡಬೇಕು. ಈ 1ನೇ ಅಧ್ಯಾಯ ಇದು ಸಮನ್ವಯಾಧ್ಯಾಯ. ಭಗವಂತನಲ್ಲಿ ಎಲ್ಲ ಶಬ್ದಗಳನ್ನು ಸಮನ್ವಯಿಸಿ ತೋರಿಸುವ ಪ್ರಸಂಗ ಇದು. ಅದರಲ್ಲಿ ಲಿಂಗಾತ್ಮಕ ಶಬ್ದಗಳನ್ನು ಈ 2ನೇ ಪಾದದಲ್ಲಿ ಸಮನ್ವಯಿಸಿ ತೋರಿಸ್ತಾ ಇದ್ದೀವಿ. ಅನೇಕ ಲಿಂಗಗಳನ್ನ ಅಂದ್ರೆ ಆ ಶಬ್ದಗಳಿಂದ ಪ್ರತಿಪಾದ್ಯವಾದ ಧರ್ಮಗಳನ್ನ ಭಗವಂತನಲ್ಲಿ ತೋರಿಸಿ ಆ ಮೂಲಕ ಶಬ್ದ ವಾಚ್ಯತ್ವ ಭಗವಂತನಲ್ಲಿದೆ ಅಂತ ಹೀಗೆ ತೋರಿಸುವ ಪ್ರಸಂಗ ಇದು. ಇಂತಹ ಪ್ರಸಂಗದಲ್ಲಿ ನೀವು ಅದ್ವೈತಿಗಳು ಈ ಕಾಟಕೋಪನಿಷತ್ತಿನ ವ್ಯಾಖ್ಯಾನದ ಪ್ರಸಂಗದಲ್ಲಿ ನಿಮ್ಮ ಪೂರ್ವ ಪಕ್ಷಿಗಳನ್ನು ನಿರಾಕರಣೆ ಮಾಡಿ ನೀವು ಪ್ರತಿಪಾದನೆ ಮಾಡಿದ ಸಿದ್ಧಾಂತ ಸರಿಯಾಗಲಿಲ್ಲ. ಪೂರ್ವ ಪಕ್ಷಿಗಳು ಬುದ್ಧಿ ಮತ್ತು ಜೀವರನ್ನೇ ಅಲ್ಲಿ ದ್ವಿವಚನದಿಂದ ಸ್ವೀಕಾರ ಮಾಡಬೇಕು ಅಂತ ಹೇಳಿದ್ರು. ಬುದ್ಧಿ ಮತ್ತು ಜೀವ ಅನ್ನೋದು ಸರಿಯಲ್ಲ, ಈಶ್ವರ ಮತ್ತು ಜೀವರನ್ನೇ ತಗೊಳ್ಬೇಕು ಅಂತ ನೀವು ಅಭಿಪ್ರಾಯಪಟ್ಟಿದ್ರಿ. ಆದರೆ ಜೀವನನ್ನು ಯಾಕೆ ತಗೋಬೇಕು? ಪ್ರಸಂಗ ಭಗವಂತನಲ್ಲಿ ಶಬ್ದಗಳನ್ನು ಸಮನ್ವಯಿಸಿ ತೋರಿಸುವಂತ ಪ್ರಸಂಗ. ಆದ್ರಿಂದ ಜೀವನಲ್ಲಿ ಆ ಶಬ್ದಗಳನ್ನ ಸಮನ್ವಯಿಸಿ ತೋರಿಸುವುದು ಅಸಂಗತ, ವ್ಯರ್ಥ ಅಂತ ಹೀಗೆಲ್ಲ ನಾವು ಪ್ರತಿಪಾದನೆ ಮಾಡಿದ್ವಿ. ಅಲ್ಲಿವರೆಗೆ ಹಿಂದಿನ ಭಾಗ ಸಮಾಪ್ತ ಆಗಿತ್ತು. ಅದಕ್ಕೆ ಅವ್ರು ಹೇಳ್ತಾರೆ, ಜೀವನಲ್ಲಿ ಈ ಶಬ್ದಗಳನ್ನು ಸಮನ್ವಯ ಮಾಡಿಸಿ ತೋರಿಸುವುದು ವ್ಯರ್ಥ ಏನಲ್ಲ. ನಾತ್ರ ಜೀವೇ ಸಮನ್ವಯ ಕಥನಂ ಅಸಂಗತಂ, ಅಸಂಗತ ವ್ಯರ್ಥ ಏನಲ್ಲ. ಯಾಕೆ ಅಂದ್ರೆ ಜೀವನಲ್ಲಿ ಸಮನ್ವಯ ಮಾಡಿ ತೋರಿಸಿದ್ರೆ ಅದು ಪರಮಾತ್ಮನಲ್ಲೇ ಸಮನ್ವಯ ಮಾಡಿದಂತೆನೆ, ಈಶ್ವರನಲ್ಲೇ ಸಮನ್ವಯ ಮಾಡಿದಂತೆ. ಯಾಕೆಂದ್ರೆ ಅವರಿಬ್ಬರು ಅಭಿನ್ನರು. ಭಿನ್ನರು ಅಂತ ನೀವೆಲ್ಲ ಏನ್ ಹೇಳ್ತೀರಿ, ತತ್ವವಾದಿಗಳು ಇನ್ನೂ ಮೊದಲಾದವರು, ತಾರ್ಕಿಕರು, ಮೀಮಾಂಸಕರು ಮೊದಲಾದವರೆಲ್ಲ ಜೀವೇಶ್ವರನ ಭಿನ್ನರು ಅಂತ ಏನ್ ಹೇಳ್ತೀರಿ, ಆ ಭೇದ ಅನ್ನೋದು ಅಸತ್ಯ. ಅದು ಜೀವೇಶ ಭೇದಸ್ಯ ಅಸತ್ವಾತ್. ಭೇದವನ್ನು ಯಾರೇ ಪ್ರತಿಪಾದನೆ ಮಾಡಿದ್ರು ಆ ಭೇದ ಅನ್ನುವುದೇ ಅಸತ್ಯ. ಇರುವುದು ಪಾರಮಾರ್ಥಿಕವಾಗಿ ಮೂಲಭೂತವಾಗಿ ಅಭೇದವೇ ಜೀವ ಮತ್ತು ಈಶ್ವರರ ನಡುವೆ. ಆದ್ರಿಂದ ಈ ಜೀವನಲ್ಲಿ ಈ ಎಲ್ಲ ಶಬ್ದಗಳನ್ನು ಸಮನ್ವಯಿಸಿ ತೋರಿಸಿದ್ರೆ ಅದು ಪರಮಾತ್ಮನಲ್ಲೇ ಸಮನ್ವಯಿಸಿ ತೋರಿಸಿದಂತೆ ಆಗ್ತದೆ ಅಂತ ಅವರ ತಾತ್ಪರ್ಯ. ಒಟ್ಟಾರೆ ಜೀವನಲ್ಲೇ ಶಬ್ದಗಳನ್ನು ಸಮನ್ವಯ ಮಾಡಿ ತೋರಿಸಿದ್ರೆ ಏನು ತೊಂದರೆ ಇಲ್ಲ, ಅದು ಅಸಂಗತ, ವ್ಯರ್ಥ ಏನಲ್ಲ. ಇತ್ಯತ ಆಹ. ಆ ಪ್ರಶ್ನಕ್ಕೆ ಈಗ ಉತ್ತರ ಕೊಡ್ತಾ ಇದ್ದಾರೆ. ಅದಕ್ಕೆ ಹೇಗೆ ಉತ್ತರ ಕೊಡ್ತಾರೆ ಅಂದ್ರೆ, ಶ್ರುತಿಗಳು ಒಂದೆರಡು ಶ್ರುತಿಗಳನ್ನು ಕೊಡ್ತಾರೆ, ಒಂದೆರಡು ಪುರಾಣ ವಾಕ್ಯಗಳನ್ನ ಕೊಡ್ತಾರೆ. ಇವತ್ತಿನ ಈ ಪ್ರಾರಂಭದಲ್ಲಿ ಮಂಗಲಾಚರಣೆ ಮಾಡಿದ್ನಲ್ಲ, ಮೊದಲು ಸೂತ್ರ ಹೇಳಿದೆ, ಅದಾದ್ಮೇಲೆ ಬ್ರಹ್ಮ ಪುರಾಣದ ಶ್ಲೋಕವೊಂದನ್ನು ಹೇಳಿದೆ, ಮುಂದೆ ಇನ್ನೊಂದು ಪುರಾಣದ ಶ್ಲೋಕ ಹೇಳಿದೆ. ಅದು ಯಾವ ಪುರಾಣ ಯಾವ ಗ್ರಂಥ ಅಂತ ಆಚಾರ್ಯರೇ ಹೇಳಲಿಲ್ಲ, ಅದರಲ್ಲಿರುವಂತಹ ಒಂದು ಶ್ಲೋಕನ್ನು ಹೇಳಿದೆ. ಈಗ ಆಚಾರ್ಯರ ಭಾಷ್ಯ ನೋಡಿದ್ರೆ ಅಲ್ಲಿ ನಚ ಜೀವೇ ಸಮನ್ವಯೋ ಅಭಿಧೀಯತೆ, ಇದು ಸಮನ್ವಯಾಧ್ಯಾಯ. ಆದ್ದರಿಂದ ಇಲ್ಲಿ ಭಗವಂತನಲ್ಲಿ ಶಬ್ದಗಳನ್ನು ಸಮನ್ವಯ ಮಾಡಿಸಿ ತೋರಿಸಬೇಕೇ ಹೊರತು ಜೀವನಲ್ಲಿ ಶಬ್ದಗಳನ್ನು ಸಮನ್ವಯ ಮಾಡಿಸಿ ತೋರಿಸುವುದಲ್ಲ ಅಂತ ಆಚಾರ್ಯರು 1ನೇ ವಾಕ್ಯ ಬರೆದಿದ್ದಾರೆ. ಅದಾದ್ಮೇಲೆ ಏನ್ ಪ್ರಶ್ನೆ ಬರ್ತದಲ್ಲ, ಆ ಪ್ರಶ್ನೆಗೆ ಉತ್ತರವಾಗಿ ಸತ್ಯ ಆತ್ಮ ಸತ್ಯೋ ಜೀವ ಸತ್ಯಂ ಭಿದಾ ಸತ್ಯಂ ಭಿದಾ ಸತ್ಯಂ ಭಿದಾ ಮೈವಾರವಣ್ಯೋ ಮೈವಾರವಣ್ಯೋ ಮೈವಾರವಣ್ಯ ಇತಿ ಪೈಂಗಿ ಶ್ರುತಿ ಅಂತ ಪೈಂಗಿ ಶ್ರುತಿಯೊಂದನ್ನು ಉದ್ಧರಿಸಿದ್ದಾರೆ. ಇದು ವೇದವಾಕ್ಯ. ಮುಂದೆ ಆತ್ಮ ಹಿ ಪರಮ ಸ್ವತಂತ್ರೋ ದ್ವಿಗುಣೋ ಜೀವೋಲ್ಪ ಶಕ್ತಿರ ಸ್ವತಂತ್ರೋ ವರಹ ಅನ್ನೋದು ಬಾಲ್ಯವೇ ಶ್ರುತಿ. ಇವೆರಡು ಕೂಡ ವೇದವಾಕ್ಯ. ಹಿಂದಿಂದು ಬಂದದ್ದು ಬ್ರಹ್ಮಪುರಾಣ. ಯಥೇಶ್ವರಸ್ಯ ಜೀವಸ್ಯ ಅನ್ನೋದು ಕೂಡ ಪ್ರಾಯ ಪುರಾಣ ವಾಕ್ಯವೇ. ಅದು ಶ್ರುತಿ ಆಗಿದ್ರೆ ಅದನ್ನು ಸಾಮಾನ್ಯವಾಗಿ ಆಚಾರ್ಯರು ಶ್ರುತಿ ಉಪನಿಷತ್ ಅಂತ ಹೀಗೆ ಹೇಳಿರ್ತಾರೆ. ಅದಿಲ್ಲದೆ ಹೋದ್ರೆ ಈ ಮುಂದೆ ಬರುವ 2 ಶ್ಲೋಕಗಳು ಕೂಡ ಯಥೇಶ್ವರಸ್ಯ ಜೀವಸ್ಯ ಮತ್ತು ಯಥೇಶ್ವರಶ್ಚ ಜೀವಶ್ಚ ಇವೆರಡೂ ಕೂಡ ಪುರಾಣ ವಾಕ್ಯಗಳೇ ಅಂತ ನಾವು ತಿಳ್ಕೊಳ್ಬಹುದು. ಸರಿ,
ಭೇದ ಜೀವೇಶ್ವರರ ನಡುವೆ ಏನು ಭೇದ ಇದೆಯಲ್ಲ, ಆ ಭೇದ ಅನ್ನೋದು ಅಸತ್ಯ, ಅಭೇದವೇ ಪಾರಮಾರ್ಥಿಕ ಅಂತ ನೀವು ಅಭಿಪ್ರಾಯ ಪಟ್ಟರಲ್ಲ, ಹಾಗೆ ಸರಿಯಲ್ಲ. ಭೇದವನ್ನು ಇಷ್ಟು ಸ್ಪಷ್ಟವಾಗಿ ಪ್ರತಿಪಾದನೆ ಮಾಡುವಂತಹ ವೇದವಾಕ್ಯಗಳಿವೆ. ಅದರಿಂದ ನೀವು ಭೇದವನ್ನು ತಳ್ಳಿ ಹಾಕುವುದು ಸಾಧ್ಯವಿಲ್ಲ ಅಂತ ಅದರ ತಾತ್ಪರ್ಯ ಆಗ್ತದೆ. ಈಗ ಮೊದಲನೇದಾಗಿ ಸತ್ಯ ಆತ್ಮ ಅನ್ನೋ ವೇದವಾಕ್ಯದ ಅರ್ಥ ನೋಡಬೇಕು. ಅದು ಸ್ಪಷ್ಟ ಆಗಿದೆ, ಆದ್ರಿಂದ ಅಲ್ಲಿ ಹೆಚ್ಚು ಹೇಳಲಿಲ್ಲ. ಮುಂದೆ ಸತ್ಯಂ ಭಿದ ಅಂತಿದೆಯಲ್ಲ, ಅಲ್ಲಿ ಮಾತ್ರ ಜಯತೀರ್ಥ ವ್ಯಾಖ್ಯಾನ ಮಾಡ್ತಾರೆ. ಸತ್ಯ ಆತ್ಮ, ಆತ್ಮ ಅಂದ್ರೆ ಇಲ್ಲಿ ಪರಮಾತ್ಮ ಅಂತ ಅರ್ಥ. ಸತ್ಯೋ ಜೀವ, ಪರಮಾತ್ಮನೂ ಸತ್ಯ, ಜೀವನೂ ಸತ್ಯ. ಅನಾದಿ ಕಾಲದಿಂದಲೂ ಸತ್ಯರು ಇವರು ಅಂತ ಅದ್ರ ತಾತ್ಪರ್ಯ. ಅನಾದಿ ಕಾಲದಿಂದಲೂ ಅನಂತ ಕಾಲದವರೆಗೂ ಜೀವ ಮತ್ತು ಆತ್ಮ ಮತ್ತು ಜೀವ ಇವರಿಬ್ಬರು ಕೂಡ ಸತ್ಯರೇ ಆಗಿದ್ದಾರೆ. ಅವರ ಅಸ್ತಿತ್ವವು ಕೂಡ ಸತ್ಯವೇ ಆಗಿದೆ. ಅವರೂ ಸತ್ಯರಾಗಿದ್ದಾರೆ. ಮತ್ತು ಅವರಲ್ಲಿ ಏನೋ ಭೇದ ಇದೆಯಲ್ಲ ನೋಡಿ, ಸತ್ಯಂ ಭಿದ ಅಂತ 3 ಬಾರಿ ಅದನ್ನ ಆವರ್ತನ ಮಾಡಿದ್ದಾರೆ. ಆ ಮೂಲಕ ಭೇದ ಅನ್ನೋದು ಸತ್ಯ ಅಂತ ತೋರಿಸಿದ್ದಾರೆ. ಇಲ್ಲಿ ಭೇದ ಅನ್ನೋದು ಸತ್ಯ ಅಂದ್ರೆ ಯಾವ ಭೇದ ಇದು? ನಾವು ಈ ಹಿಂದೆ ಅನೇಕ ಸರಿ ನೋಡಿದ್ವಿ. ಪರಮಾತ್ಮನಿಂದ ಜೀವನಲ್ಲಿ ಭೇದ, ಜೀವನಿಂದ ಪರಮಾತ್ಮನಲ್ಲಿ ಭೇದ ಅಂತೂ ಒಟ್ಟಾರೆ ಪಂಚಭೇದಗಳು ಅಂತೇನಿವೆ, ಆ ಎಲ್ಲಾ ಭೇದಗಳು ಕೂಡ ಸತ್ಯವೇ ಅನ್ನೋದನ್ನ ಈ ಉಪನಿಷತ್ತು ಘೋಷಿಸಿ ಹೇಳ್ತಾ ಇದೆ. ಮುಂದೆ ಮೈವಾರುವಣ್ಯ ಅಂತಿದೆ, ಅದರ ಅರ್ಥ ಈಗ ಮುಂದೆ ನೋಡೋಣ. ಅಲ್ಲಿ ಸತ್ಯಂ ಭಿದಾ ಅಂತಿದೆ ನೋಡಿ. ಈ ಭೇದವನ್ನು ಹೇಳಲಿಕ್ಕೆ ಸಂಸ್ಕೃತದಲ್ಲಿ ಭೇದ ಅಂತ ಒಂದು ಪುಲ್ಲಿಂಗ ಶಬ್ದ. ಇದು ಭಿದರು ವಿಧಾರಣೆ ಧಾತುವಿನ ಖಂಜ ಪ್ರತ್ಯಯಂತವಾದ ಶಬ್ದ. ಭೇದವು ಭೇದಾಹ ಅಂತ ಅದರ ಶಬ್ದ ನಡೆಯೋದು. ಇಲ್ಲಿ ನಾವು ನೋಡ್ತಿರುವುದು ಭಿದಾ ಅಂತ, ಭಿದಾಹ ಅಂತ ಸ್ತ್ರೀಲಿಂಗ ಶಬ್ದ ಇದು. ಅದರ ಪ್ರತ್ಯಯ ನನಗೆ ನೆನಪಿಲ್ಲ, ನೋಡಿ ಹೇಳ್ತೇನೆ. ಮುಂದೆ ಕೆಲವು ಸರಿ ನಪುಂಸಕಲಿಂಗ ಶಬ್ದವನ್ನು ಕೂಡ ನಾವು ಪ್ರಯೋಗ ಮಾಡ್ತಿರ್ತೀವಿ, ಭಿನ್ನತ್ವಂ ಅಂತ. ಭಿನ್ನ ಶಬ್ದದ ಮೇಲೆ ತ್ವ ಅನ್ನೋ ಶಬ್ದವನ್ನು ಪ್ರಯೋಗ ಮಾಡಿ ನಾವು ಭಿನ್ನತ್ವಂ ಅಂತ, ತ್ವ ಅನ್ನೋ ಪ್ರತ್ಯಯವನ್ನು ಪ್ರಯೋಗ ಮಾಡಿ ಭಿನ್ನತ್ವಂ ಅಂತ ಹೇಳ್ತಿರ್ತೀವಿ. ಹೀಗೆ ಭೇದವನ್ನು ಹೇಳಲಿಕ್ಕೆ ಇಷ್ಟೆಲ್ಲ ಶಬ್ದಗಳಿವೆ. ಅಲ್ಲಿ ಈಗ ನಾವು ತಗೊಂಡಿರುವುದು ಭಿದಾ ಅನ್ನುವ ಸ್ತ್ರೀಲಿಂಗ ಶಬ್ದವನ್ನು ತಗೊಂಡಿದ್ದಾರೆ. ಇದು ವ್ಯಾಕರಣ, ಪಾಣಿನಿಯ ವ್ಯಾಕರಣದಲ್ಲಿ ಶಿತ್ ಭಿತ್ ಆದಿಭ್ಯ ಅಂಗ್ ಅಂತ 3ನೇ ಅಧ್ಯಾಯ ಪಾಣಿನೀಯದಲ್ಲಿ ಗಮನಿಸಬೇಕು. 3ನೇ ಅಧ್ಯಾಯ ಪಾಣಿನಿಯ ಅಷ್ಟಾಧ್ಯಾಯಲ್ಲಿ 3ನೇ ಅಧ್ಯಾಯ 3ನೇ ಪಾದ 104ನೇ ಸೂತ್ರ. ಅಲ್ಲಿ ಆ ಸೂತ್ರದ ದೃಷ್ಟಿಯಿಂದ ಸೂತ್ರಕ್ಕನುಸಾರವಾಗಿ ಅಂಗ್ ಅಂತ ಒಂದು ಪ್ರತ್ಯಯ ಬರ್ತದೆ. ಅಂಗ್ ಪ್ರತ್ಯಯ ಬಂದು ಅದರ ಮೇಲೆ ಟಾಪ್ ಅಂತ ಪ್ರತ್ಯಯ, ಸ್ತ್ರೀಲಿಂಗ ಸೂಚಕವಾಗಿ ಟಾಪ್ ಅಂತ ಪ್ರತ್ಯಯ ಬರ್ತದೆ. ಅದರಿಂದ ಒಟ್ಟು 3 ಶಬ್ದಗಳು. ನಾನು ಆವಾಗ ಇನ್ನೊಂದು ಶಬ್ದ ಹೇಳೋದು ಮರತ್ತೆ. ಈಗ ಶಬ್ದ ಕಲ್ಪದ್ರುಮ ಗಮನಿಸಿದಾಗ ಭೇದನಂ ಇದನ್ನು ಗಮನಿಸಬೇಕು. ಭೇದ ಪುಲ್ಲಿಂಗ, ಘಂಜ್ ಪ್ರತ್ಯಾಂತವಾದ ಶಬ್ದ, ಒಂದೇ ಧಾತು. ಭಿದಾ ಅಂತ ಹೇಳಿ ಸ್ತ್ರೀಲಿಂಗ, ಇದು ಅಂಗ್ ಪ್ರತ್ಯಯ. ಅಂಗ್ ಅಂದ್ರೆ ಕವರ್ಗದ ಅನುನಾಸಿಕಾಕ್ಷರ. ಮುಂದೆ ಟಾಪ್ ಅಂತ ಸ್ತ್ರೀಲಿಂಗ ಸೂಚಕವಾಗಿ ಅವ್ಯಯ, ಇದು ಒಂದು ಪ್ರತ್ಯಯ. ಇದು ಭಿದಾ ಅಂತ ಹೇಳಿ ಸ್ತ್ರೀಲಿಂಗ. ಭೇದನಂ ಅಂತ ಇನ್ನೊಂದಿದೆ, ಅದು ಲ್ಯುಟ್ ಪ್ರತ್ಯಯಾಂತವಾದ ಶಬ್ದ, ಅದು ನಪುಂಸಕಲಿಂಗ ಶಬ್ದ. ಹೀಗೆ ಭೇದ, ಭೇದನಂ ಅಂತ 3 ಶಬ್ದಗಳು. ಭಿನ್ನತ್ವ ಅನ್ನೋದನ್ನ ಬಿಟ್ಬಿಡಿ, ಅದು ತ್ವ ಪ್ರತ್ಯಯಾಂತವಾದ ಶಬ್ದ. ನನಗೆ ಆ ಸಂದರ್ಭದಲ್ಲಿ ಈ ಭೇದನಂ ಅನ್ನೋದು ಹೊಳೆಯಲಿಲ್ಲ, ಆದ್ರಿಂದ ಅದನ್ನು ಹೇಳಿದೆ ಅಷ್ಟೇ. ಭೇದ, ಭೇದನಂ ಅಂತ ಈ 3 ಶಬ್ದಗಳನ್ನ ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗದಲ್ಲಿ ನಾವು ತಗೊಂಡ್ರೆ ಸಾಕು. ಇದಕ್ಕೆ ಸೀಳುವುದು ಅಂತೂ ಒಂದು ಅರ್ಥ ಆಗ್ತದೆ, ಹಾಗೆ ಭೇದ ಅಂತನೂ ಒಂದು ಅರ್ಥ ಆಗ್ತದೆ. ಬೇರೆ ಬೇರೆ ಕಡೆನೂ ಪ್ರಾಯಶ್ಚಿತ್ತಸ್ಯ ಪೂರ್ವಾಹ ಕೃತ್ಯಂ ಬಾಲಭಿದಾಯತ ಅಂತ ಬೇರೆ ಬೇರೆ ಕಡೆ ಭೇದ ಅನ್ನುವುದನ್ನು ಈ ಭಿದ ಅನ್ನುವುದನ್ನು ಭೇದ ಎಂಬ ಅರ್ಥದಲ್ಲೂ ಕೂಡ ಶಬ್ದ ಪ್ರಯೋಗ ಮಾಡಿರ್ತಾರೆ. ಅದನ್ನು ನಾವು ತಿಳ್ಕೊಂಡ್ರೆ ಸಾಕು. ಇದನ್ನ ಯಾಕೆ ಹೇಳಿದೆ ಅಂದ್ರೆ, ಇಲ್ಲಿ ಸತ್ಯಂ ಭಿದಾ ಅಂತಿದೆಯಲ್ಲ, ಭಿದಾ ಅನ್ನೋದು ಸ್ತ್ರೀಲಿಂಗ ಆದ್ಮೇಲೆ ಸತ್ಯಂ ನಪುಂಸಕಲಿಂಗ ಹೇಗೆ ಬಂತು ಅಂದ್ರೆ, ಅದನ್ನ ಈ ವೇದವಾಕ್ಯಗಳಲ್ಲಿ ಈ ಲಿಂಗ ವ್ಯತ್ಯಾಸ ಅಂತ ಅನ್ನೋದು ಸಹಜ ಅನ್ನೋದನ್ನ ತೋರಿಸ್ತಾರಷ್ಟೆ. ಅದರಿಂದ ಜಯತೀರ್ಥರು ಹೇಳ್ತಾರೆ ಸತ್ಯಂ, ಅಲ್ಲಿ ಸತ್ಯಂ ಅಂತಿದ್ರೆ ಅದಕ್ಕೆ ನೀವು ಸತ್ಯ ಅಂತ ಓದಿಕೊಳ್ಬೇಕು. ಆಚಾರ್ಯರು ಛಾಂದೋಗ್ಯ ಭಾಷ್ಯದಲ್ಲಿ ಲಿಂಗ ನಿರ್ಣಯ ಅನ್ನೋ ಗ್ರಂಥವನ್ನು ಹೇಳ್ತಾರೆ. ಪರಮಾತ್ಮನಿಗೆ ಸೂಚಕವಾದಾಗ ಆ ಎಲ್ಲ ಲಿಂಗಗಳ ವ್ಯತ್ಯಾಸವೂ ಕೂಡ ಆಗಬಹುದು ಅಂತ. ಇಲ್ಲಿ ಈ ಸತ್ಯಂ ಭಿದಾ ಅಂತ ಹೇಳ್ತಿದ್ದಾರಲ್ಲ, ಭಿದಾ ಅಂದ್ರೆ ಈ ಜಗತ್ತಿನಿಂದ, ಜಡವಾದ ಜಗತ್ತಿನಿಂದ ಮತ್ತು ಜೀವ ಜಗತ್ತಿನಿಂದ ಪರಮಾತ್ಮನಲ್ಲಿ, ಅಂದ್ರೆ ಪರಮಾತ್ಮ ನಿಯೋಗಿಕ ಭೇದ ಇದೆಯಲ್ಲ, ಅದು ಪರಮಾತ್ಮ ಸ್ವರೂಪವಾದದ್ದು.
ಅದೊಂದು ಭೇದ ಪರಮಾತ್ಮ ಸ್ವರೂಪ. ಆದ್ರಿಂದ ಪರಮಾತ್ಮ ಸ್ವರೂಪವಾದ ಆ ಭೇದವನ್ನು ಹೇಳಬೇಕಾಗಿದೆ ಇಲ್ಲಿ. ಅಲ್ಲಿ ಲಿಂಗ ವ್ಯತ್ಯಾಸ ಸಹಜ. ಒಟ್ಟಾರೆ ವೇದವಾಕ್ಯಗಳಲ್ಲೇ ಲಿಂಗ ವ್ಯತ್ಯಾಸ ಸಹಜ. ಪರಮಾತ್ಮನ ಗುಣಧರ್ಮಗಳನ್ನು ಹೇಳುವಾಗ ಇನ್ನೂ ಲಿಂಗ ವ್ಯತ್ಯಾಸ ಸಹಜ. ಲಿಂಗದ ನಿಯಮವನ್ನು ಏನೂ ಅನುಸರಿಸಬೇಕಾಗಿಲ್ಲ. ಅದರಿಂದ ಸತ್ಯಂ, ನೀವು ಅದನ್ನು ಹೀಗೆ ತಿಳ್ಕೋಬಹುದು. ಭಿದಾ ಅಂದ್ರೆ ಭೇದವು, ಸತ್ಯಂ ಅಂದ್ರೆ ಸತ್ಯ ಅಂತ ಅರ್ಥ. ಅಥವಾ ಸತ್ಯಂ ಇದೆಲ್ಲವೂ ಸತ್ಯ. ಏನು ಸತ್ಯ ಅಂದ್ರೆ ಅದನ್ನ ಸಾಮಾನ್ಯ ನಪುಂಸಕ ಲಿಂಗ ಅಂತ ತಿಳ್ಕೊಂಡ್ರು ಕೂಡ ಅದನ್ನು ಹೊಂದಿಸಬಹುದು. ಅದಕ್ಕಾಗಿ ಜಯತೀರ್ಥರು ಅದು ಹೇಗೆ ಇಲ್ಲಿ ಸತ್ಯಂ ನಪುಂಸಕ ಲಿಂಗ ಶಬ್ದ ಬಂತು ಅನ್ನೋದನ್ನ ತೋರಿಸಿ ಸತ್ಯಂ ಸತ್ಯ ಅಂತ ಅದಕ್ಕೆ ಅರ್ಥ ಬರೆದಿದ್ದಾರೆ. ಈಗೇನು ನಾವು ಪೈಂಗಿಶ್ರುತಿ ನೋಡಿದ್ವಲ್ಲ, ಸತ್ಯ ಆತ್ಮ, ಸತ್ಯೋ ಜೀವ, ಸತ್ಯಂ ಭಿದ, ಸತ್ಯಂ ಭಿದ, ಸತ್ಯಂ ಭಿದ ಅಂತ, ಇದು ವೇದವಾಕ್ಯ. ಸ್ತ್ರೀಯರು ಪಠನ ಮಾಡಬೇಡಿ. ಉಳಿದವರು ತುಂಬಾ ಸರಳವಾದಂಥ ವೇದವಾಕ್ಯ. ಮತ್ತೆ ಭೇದವನ್ನ ನಮ್ಮ ಹೃದಯದಲ್ಲಿ ಚೆನ್ನಾಗಿ ನಾವು ಬೇರು ಊರಿಸ್ಕೊಳ್ಬೇಕು. ಅದಕ್ಕಾಗಿ ಬ್ರಹ್ಮಯಜ್ಞ ಇತ್ಯಾದಿಗಳಲ್ಲಿ ಇದನ್ನ ಹೇಳಬಹುದು. ಹಾಗೊಂದು ಸಲಹೆ ಕೊಟ್ಟಿದ್ದೇನೆ. ಮುಂದೆ ಮೈವಾರುವಣ್ಯ 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 ಅಂತಿದೆ. ಅದನ್ನು ಕೂಡ ನಾವು ಬ್ರಹ್ಮಯಜ್ಞ ಇತ್ಯಾದಿಗಳಲ್ಲಿ ಬಳಸ್ಕೋಬಹುದು. ಆದ್ರೆ ಆ ಶಬ್ದ ನೋಡಿದ್ರೆ ಅದು ಮೊದಲನೇ ನೋಟಕ್ಕೆ ಅದು ಏನು ಅರ್ಥ ಹೇಳ್ತದಂತೆ ಗೊತ್ತಾಗೋದಿಲ್ಲ. ಆರುವಣ್ಯ ಅಂದ್ರೆ ಯಾರು ಅಂತಾನೆ ಗೊತ್ತಾಗೋದಿಲ್ಲ. ಈಗ ಆರುವಣ್ಯ ಅಂತ ಅನ್ನೋದಕ್ಕೆ ಜಯತೀರ್ಥರು ಅದಕ್ಕಾಗಿ ಅರ್ಥ ಹೇಳ್ತಾರೆ. ಆರುವಣ್ಯ ದೋಷಿಭಿ ಭಜನೀಯ ಅಂತ ಅರ್ಥ. ಆರು ಅಂದ್ರೆ ದೋಷಿಗಳು, ದೋಷವುಳ್ಳಂತ ವ್ಯಕ್ತಿಗಳು. ವಣ್ಯ ಅಂದ್ರೆ ಭಜನೀಯ. ಮ ಅಲ್ಲಿ ಮುಂದೆ ಮೈವಾರುವಣ್ಯ ಅಂತ ಮ ಅಂತ ನಿಷೇಧ ಇದೆ. ದೋಷಿಭಿ ಭಜನೀಯ ನ ಅಂತ ಹೀಗದರ ತಾತ್ಪರ್ಯ. ಈ ಭೇದವನ್ನಾಗಲಿ ಪರಮಾತ್ಮನನ್ನಾಗಲಿ ದೋಷವುಳ್ಳಂತಹ ಮನಸ್ಸುಳ್ಳವರು, ಅಂದ್ರೆ ಪೂರ್ವಾಗ್ರಹ ಪೀಡಿತವಾದಂತಹ ಮನಸ್ಸುಳ್ಳವರು, ಅವರು ಅದನ್ನು ಸ್ವೀಕಾರ ಮಾಡ್ಲಿಕ್ಕೆ ಆಗೋದಿಲ್ಲ. ಇಷ್ಟ ಅದ್ರ ತಾತ್ಪರ್ಯ ಅಷ್ಟೆ. ಸರಿ, ಈಗ ಈ ಆರುವಣ್ಯ ಅಂತ ಅನ್ನೋದಕ್ಕೆ ಬೇರೆ ಬೇರೆ ಕಡೆ ಅರ್ಥ ಬರೆದಿರ್ತಾರೆ. ಅದನ್ನ ಮೊದಲನೇದಾಗಿ ಭಾವದೀಪದಲ್ಲೇ ಬರೆದಿದ್ದಾರೆ. ನೀವು ಬೇರೆ ಟಿಪ್ಪಣಿಗಳಲ್ಲೂ ಬೇಕಾದ್ರೂ ನೋಡಬಹುದು. ಭಾವದೀಪದಲ್ಲಿ ಸಾಮಾನ್ಯವಾಗಿ ನಾವು ರಾಘವೇಂದ್ರ ಸ್ವಾಮಿಗಳನ್ನು ಅನುಸರಿಸ್ತಾ ಇರ್ತೀವಿ. ನಮಗೆ ಆರ ಅಂದ್ರೆ ದೋಷ ಅಂತ ಗೊತ್ತಿದೆ. ಈಗ ನಾರಾಯಣ ಅನ್ನುವಲ್ಲಿ ಆರ ಅಂದ್ರೆ ದೋಷ, ನಾರ ಅಂದ್ರೆ ಗುಣ, ಅವುಗಳಿಗೆ ಆಶ್ರಯನಾದವನು ಅನ್ನೋ ಅರ್ಥ ನಮ್ಗೆ ಗೊತ್ತಿದೆ. ದೋಷಾರ ಛಿದ್ರ ಶಬ್ದಾನ ಪರ್ಯಾಯತ್ವ ಅಂತ ಆಚಾರ್ಯರು ಪ್ರಾಯ ಅನುವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ. ದೋಷ, ಅರ, ಛಿದ್ರ ಇವೆಲ್ಲವೂ ಕೂಡ ಪರ್ಯಾಯ ಶಬ್ದಗಳು ಅಂತ. ಈಗ ಹಾಗಾಗಿ ಅರ ಅಂದ್ರೆ ದೋಷ. ರಾಘವೇಂದ್ರ ಸ್ವಾಮಿ ಟಿಪ್ಪಣಿ 745ನೇ ಪುಟ ನೋಡ್ರಿ, ಅಲ್ಲಿ ಕೆಳಗಡೆ ಮೇಲ್ನೇ ವಾಕ್ಯ. ಅರ ಅಂದ್ರೆ ದೋಷ. ತದ್ವಂತಹ ಆರವಹ. ಇದು ಕೆಲವು ಕಡೆ ಈ ಉಕಾರಾಂತವಾದ ಶಬ್ದ, ಇದನ್ನ ನಾವು ಬಳಕೆ ಮಾಡೋದು ಕಷ್ಟ, ಬಳಕೆ ಮಾಡೋದು ಬಹಳ ಕಡಿಮೆ. ಆದ್ರೆ ಕೆಲವು ಸರಿ ಕರ್ತೃವನ್ನು ಹೇಳಲಿಕ್ಕೆ, ವ್ಯಕ್ತಿಯನ್ನು ಹೇಳಲಿಕ್ಕೆ ಈ ಶಬ್ದವನ್ನ ಬಳಕೆ ಮಾಡ್ತಿರ್ತಾರೆ. ಈಗ ನಾವು ಕಾರು ಅಂತ ಒಂದು ಶಬ್ದ ನೋಡ್ತೀವಿ. ನಿಮ್ಗೆ ಈ ಶಬ್ದದ ಸಾಧುತ್ವಕ್ಕಾಗಿ, ಇಂಥ ಶಬ್ದ ಅಲ್ಲಲ್ಲಿ ಇರ್ತದೆ ಅನ್ನೋದಕ್ಕಾಗಿ ಇದನ್ನು ಹೇಳ್ತಿದ್ದೇನೆ. ಕರೋತೀತಿ ಕಾರುಹೋ ಅಂತ, ಬೇರೆ ಏನಲ್ಲ. ಕಾರಕ ಅಂತಂತೀವಲ್ಲ, ಡುಕ್ರಿನ್ಕರ್ಣೆ ಧಾತುವಿನ ಕೃತ್ಪ್ರತ್ಯಗಳನ್ನು ನೋಡುವಾಗ ಕಾರಕ ಅಂತ ನೋಡಿರ್ತೇವೆ. ಕಾರಕ ಅಂದ್ರೂ ಕಾರು ಅಂದ್ರೂ ಒಂದೇ ಅರ್ಥ, ಬೇರೆ ಏನಲ್ಲ. ಕರೋತೀತಿ ಕಾರುಹೋ ಅಂತ, ಅದೊಂದು ಉಣಪ್ರತ್ಯಯ. ಉಣಪ್ರತ್ಯಯ ಭಟ್ಟಿ ಕಾವ್ಯ ಮೊದಲಾದ ಕಡೆ ಈ ಶಬ್ದ ಬಳಕೆಗೆ ಬಂದಿದೆ. ಮಾಡುವ ವ್ಯಕ್ತಿ ಅಂತ ಅರ್ಥ. ಕೆಲವು ಕಡೆ ವಿಶೇಷವಾಗಿ ಶಿಲ್ಪಿಗಳನ್ನ ಕಾರು ಅಂತ ಹೇಳ್ತಿರ್ತಾರೆ. ಆ ಥರ ಇದೊಂದು ಅಲ್ಲಿ ಡುಕ್ರಿನ್ಕರ್ಣೆ ಧಾತುವಿನ ಮೇಲೆ ಉಣ್ ಪ್ರತ್ಯಯ ಬಂದು ಇದಾಗಿದೆ. ಆರು ಅಂತ ಇದು ಮತ್ತೊಂದು ಶಬ್ದ ಅಷ್ಟೆ. ಆ ಥರದ್ದೇ ಮತ್ತೊಂದು ಪ್ರತ್ಯಯ ಅಂತ ಅನ್ನೋದನ್ನ ತಿಳ್ಕೊಂಡ್ರೆ ನಾವು ಸಾಕು. ಈಗ ನಿಮಗೆ ಕೋಶ ಏನಾದ್ರೂ ನೋಡಿದ್ರೆ ಆರು ಅಂತಿರೋದಕ್ಕೆ ಪ್ರತ್ಯೇಕವಾದ ಬೇರೆ ಅರ್ಥ ಕಾಣಿಸ್ತದೆ. ಅದೇನಂದ್ರೆ ಈಗ ಧಾತುವಿನ ಆಧಾರದಿಂದ ಅವ್ರು ಹೇಳ್ತಿರ್ತಾರೆ. ರು ಶಬ್ದ ಅಂತ ಧಾತು ಇದೆ, ಅದಕ್ಕೆ ಶಬ್ದ ಮಾಡುವವನು ಅಂತ, ಕಿರ್ಚಾಡುವವನು ಅಂತ ಅರ್ಥ. ಈ ಅರಚಾಡುವುದು, ಕಿರ್ಚಾಡುವುದು ಅಂತ ಸುಮ್ಮನೆ ಶಬ್ದ ಮಾಡುವುದಲ್ಲ. ರಾವಣನಿಗೆ ರಾವಣ ಅಂತ ಹೆಸರು ಬಂದಿತ್ತಲ್ಲ, ಯಾಕೆಂದ್ರೆ ಅವನು ಕಿರ್ಚಾಡಿದ್ರಿಂದ ಅವನ ಬಾಹುಗಳು ಆ ಕೈಲಾಸ ಪರ್ವತದ ಅಡಿಯಲ್ಲಿ ಸಿಕ್ಕಿಬಿದ್ದು ಅವನು ಕಿರ್ಚಾಡುವ ಪ್ರಸಂಗ ಬಂದಿತ್ತು. ಆದ್ರಿಂದ ಅವನನ್ನ ರಾವಣ ಅಂತ ಹೀಗೆ ಹೇಳ್ತಾರೆ. ಮೊದಲನೇದಾಗಿ ಅವನು ಕಿರ್ಚಾಡ್ತಿದ್ದ, ಇನ್ನೊಬ್ಬರನ್ನ ತನ್ನ ದಬ್ಬಾಳಿಕೆಯ ಮೂಲಕ ಕಿರ್ಚಾಡುವಂತೆ ಮಾಡ್ತಾರೆ ಅಂತ. ಹೀಗೆ ಆಂಗಿತ್ತು ಗುಸರ್ಗ ಪೂರ್ವಕ ರೂಗತೌ ಧಾತುವಿನ ಒಂದು ಪ್ರತ್ಯಯ ಅದು. ಆ
ರೌತಿ ಇತಿ ಆರುಹು ಅಂತ ಅದನ್ನ ಹೀಗೆ ಬೇರೆ ಬೇರೆ ಕಡೆ ನಿಷ್ಪತ್ತಿ ಮಾಡಿ ತೋರಿಸಿರ್ತಾರೆ. ನಮಗೆ ಅದು ಧಾತುವಿನ ಮೇಲೆ ಬಂದದ್ದು. ಅದಿಲ್ಲದೆ ಹೋದ್ರು ಕೂಡ ನಾವೀಗ ಇಲ್ಲಿ ನೋಡ್ಬೇಕಾದದ್ದು ಆರ ಅಂತ ದೋಷ. ಅದರ ಆಧಾರದಿಂದ ನಾನು ಆರ ಅಂತ ಹೇಳಿದೆ. ಅರ ಅಥವಾ ಆರ ಎರಡು ಒಂದೇ ಇರ್ಬೋದು. ಅರಾಹ ದೋಷ ಅಂತಾನೆ ರಾಘವೇಂದ್ರ ಸ್ವಾಮಿಗಳ ಟಿಪ್ಪಣಿಯಲ್ಲಿದೆ. ಇಲ್ಲಿ ಆ ದೋಷಗಳು ಉಳ್ಳವರು ಆರುಗಳು, ಉಳ್ಳವರು ಅನ್ನೋ ಅರ್ಥದಲ್ಲಿ ಅದಕ್ಕೊಂದೇನೋ ಪ್ರತ್ಯಯ ಬಂದಿದೆ. ಮುಂದೆ ವನ್ಯ ಅಂತಿದೆ. ವನ್ಯ ಅಂದ್ರೆ ಏನು? ಅದು ಮೂಲತಃ ವನ ಸಂಭಕ್ತವು ಅಂತ ಧಾತು. ಈ ತದ್ವನಮಿತ್ಯುಪಾಸೀತ ಅಂತ ಉಪನಿಷತ್ತಿನಲ್ಲಿ ಕೇಳಿ ಬರ್ತದೆ. ಭಗವಂತನನ್ನು ವನ ಅಂತ ಉಪಾಸನೆ ಮಾಡಬೇಕು ಅಂತ. ವನ ಅಂದ್ರೆ ಭಜನೀಯ ಅಂತ, ಹೀಗೆಲ್ಲ ವನ ಸಂಭಕ್ತವು ಅಂತ ಧಾತು. ಯಾರನ್ನ ನಾವು ಭಜನೆ ಮಾಡ್ತೀವೋ ಅವನು ವನ್ಯ. ವನ ಸಂಭಕ್ತವು ಧಾತುವಿನ ಮೇಲೆ ಕರ್ಮಾರ್ಥದಲ್ಲಿ ಯತ್ ಪ್ರತ್ಯಯ ಬಂದು ಅದಕ್ಕೆ ವನ್ಯ ಅಂತ ಆಗಿದೆ. ವನ್ಯ, ವನನೀಯ, ಮತ್ತೆ ವನಿತವ್ಯ ಅಥವಾ ವಂತವ್ಯ ಅಂತ ಏನಾದ್ರು ಇರಬಹುದು. ಅದು ಬಿಡಿ, ನಮಗಿಲ್ಲಿ ಬೇಕಾದದ್ದು ವನ್ಯ ಅಂತ ಹೇಳಿ. ಹೀಗೆ ವನ್ಯ ಅಂದ್ರೆ ಸೇವ್ಯ ಅಂತ ಅಷ್ಟರ್ಥ, ಇದು ಬೇರೆ ಏನಲ್ಲ. ಹೀಗೆ ಆರುಗಳು ಅಂದ್ರೆ ದೋಷವುಳ್ಳಂತಹ ವ್ಯಕ್ತಿಗಳು, ಅವರಿಂದ ವನ್ಯ ಅಂದ್ರೆ ಸೇವ್ಯ. ಅದು ಆರು ಅನ್ನುವಲ್ಲಿ ಹಿಂದೆ ರಕಾರ ಇದೆಯಲ್ಲ, ಆ ರಕಾರದ ಸಂಪರ್ಕದಿಂದಾಗಿ ಇಲ್ಲಿ ನಕಾರ ಅನ್ನೋದು ನಕಾರವಾಗಿ ಪರಿಣಮಿಸಿದೆ. ಆರು ವನ್ಯ ಅಂತ ಹೀಗಾಗಿದೆ. ರಾಮೇಣ ಅಂತ ಹೇಗಾಗ್ತದಲ್ಲ ರಕಾರದ ಸಂಪರ್ಕದಿಂದ, ಹಾಗೆ ಅದೊಂದು ಆರು ವನ್ಯ ಅಂದ್ರೆ ದೋಷಿಗಳಾದವರಿಗೂ ಕೂಡ ಸುಲಭವಾಗಿ ಸಿಗುವವನು ಅಂತ ಅರ್ಥ ಆಗ್ತದೆ. ಅದಕ್ಕೆ ಅಂತ ಹೇಳಿಬಿಟ್ರೆ ದೋಷಿಗಳಾದವರಿಗೆ ಭಗವಂತ ಸಿಗುವವನಲ್ಲ. ಪೂರ್ವಾಗ್ರಹ ಪೀಡಿತರದ ಮಾನಸಿಕವಾಗಿ ದೋಷಗಳು ಅಥವಾ ಶಾಸ್ತ್ರಾಧ್ಯಯನ ಇತ್ಯಾದಿ ಯಾವುದೂ ಇಲ್ಲದೆ ಇದ್ದವನು ಅಥವಾ ಅಂತರಂಗದಲ್ಲೇ ದುಷ್ಟನಾದವನು ಅಂಥವನಿಗೆ ಇದು ಭಗವಂತ ಸಿಗೋದಿಲ್ಲ ಅಂತ ಇಷ್ಟು ಅರ್ಥ ಆಗ್ತದೆ. ಅದನ್ನೇ ಮೈವಾರವಣ್ಯ 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 ಅಂತ 3 ಸರಿ ಹೇಳಿದ್ದಾರೆ. ಅದ್ಯಾಕೆ 3 ಸರಿ ಹೇಳಿದ್ದಾರೆ ಅಂದ್ರೆ ರಾಘವೇಂದ್ರ ಸ್ವಾಮಿ ಹೇಳ್ತಾರೆ ಶಪಥತ್ವೇನ, ಶಪಥ ಮಾಡಬೇಕಾಗಿದೆ, ಆದ್ರಿಂದ ಈ ತರ ಅಂತ ಅದನ್ನ ತೋರಿಸಿಕೊಡ್ತಾ ಇದ್ದಾರೆ. ಆರುವಣ್ಯ ಅನ್ನೋದಕ್ಕೆ ವಾದಿರಾಜ ಸ್ವಾಮಿಗಳು ಗುರುವರ್ಥ ದೀಪಿಕಾದಲ್ಲಿ 744ನೇ ಪುಟದಲ್ಲಿ ಹೇಳಿದ್ದಾರೆ. ಆರುವಣ್ಯ ಇತ್ಯತ್ರ ಅರ ಸಂಬಂಧಿ ಆರಯೇವ ತಾಚ್ಛಿಲ್ಯಾತ್ ಆರುಹು ತೇನ ವನ್ಯ ಭಜನೀಯ. ಅರ ಇದ್ದದ್ದು ಮೂಲತಃ ಅರ ಅಂತ ಶಬ್ದ ದೋಷ ಅಂತ, ಅದು ಅರೇವ ಆರಹ, ಅರ ಸಂಬಂಧಿ ಆರಹ ಅಷ್ಟೇ. ಕೆಲವೊಂದು ಸ್ವಾರ್ಥೇ ಒಂದು ಪ್ರತ್ಯಯ ಬರ್ತಿರ್ತದೆ. ದಶರಥನ ಮಗ ದಾಶರಥಿ ಅಂತ ಆಗಿದ್ದು ಹೇಗೆ ಅಂದ್ರೆ ದಶರಥನ ಮಗ ಆದ್ದರಿಂದ. ಕೆಲವು ಕಡೆ ಅರ್ಥ ಏನು ವ್ಯತ್ಯಾಸ ಆಗೋದಿಲ್ಲ, ಒಂದು ಪ್ರತ್ಯಯ ಬರ್ತಿರ್ತದೆ, ಯಾವ್ದಾದ್ರು ಒಂದು ಪ್ರತ್ಯಯ ಬಂದು ಶಬ್ದ ಒಂದು ಸ್ವಲ್ಪ ಚೇಂಜ್ ಆಗ್ತಿರ್ತದೆ. ಹೀಗೆ ಅರ ಸಂಬಂಧಿ ಆರಹ, ಅರಕ್ಕೆ ಸಂಬಂಧಪಟ್ಟದ್ದು ಅಂದ್ರೆ ಅರವು ಆರವು ಒಂದೇ, ಇಷ್ಟೇ, ಅಭೇದವೇ ಸಂಬಂಧ, ಬೇರೆ ಏನಲ್ಲ. ಮಗನ ಆ ದೇಶದಲ್ಲಿ ಇರುವವನು ಅಂತ ಆ ಅರ್ಥದಲ್ಲಿ ತದ್ದಿತ ಪ್ರತ್ಯಯ ಬಂದದ್ದಲ್ಲ. ಅರೇವ ಆರಹ, ಆರೇವ ತಾಚ್ಛಿಲ್ಯಾತ್ ಆರುಹು, ಮುಂದೆ ಆ ದೋಷವನ್ನೇ ತನ್ನ ಸ್ವಭಾವವನ್ನಾಗಿ ಹೊಂದಿದವನು ಆರು. ತೇನ ವನ್ಯ, ತೇನ ಅಂತ ತೃತೀಯ ತತ್ಪುರುಷವನ್ನ ವಾದಿರಾಜ ಸ್ವಾಮಿಗಳು ಸೂಚನೆ ಮಾಡಿದ್ದಾರೆ. ಆದ್ರಿಂದ ಆರುಣ ವನ್ಯ ಆರು ವನ್ಯ ಅಥವಾ ಆರುಬಿಹಿ ಅಂತ ನೀವು ಬಹುವಚನ ಆದ್ರೂ ಮಾಡಬಹುದು. ಆರುಬಿಹಿ ವನ್ಯ ಆರು ವನ್ಯ. ತೇನ ವನ್ಯ ಅಂತಿದೆಯಲ್ಲ, ಅದು ವನ್ಯ ಅಂತ ಅನ್ನೋದು ಅಷ್ಟು ಸರಿಯಲ್ಲ. ಅಲ್ಲಿ ಅದು ಆರು ಆದ್ಮೇಲೆ ವನ್ಯ ಅಂತಾಗೋದು, ಸಮಾಸ ಆದ್ಮೇಲೆ. ಅದು ಮಿಸ್ಪ್ರಿಂಟ್ ಅಷ್ಟೇ. ಅದು ತೇನ ವನ್ಯ ಅಂತಾಗೋದು ಒಳ್ಳೇದು. ಯಾಕಂದ್ರೆ ಅಲ್ಲೇ ವಾದಿರಾಜರು ಹೇಳ್ತಾರೆ ವನ ಸಂಭಕ್ತ ಧಾತು ಅಂತ. ಮುಂದೆ ನಯೋರ ಅಭೇದ ಐತಿ ವಚನ ಅಂತ ನಕಾರಸ್ಯ ನಕಾರ, ಅದು ಮುಂದೆ ನಕಾರ ಬರೋದು ಅಂತ ಈಗ ಅದನ್ನ ತಿಳ್ಕೊಳ್ಬೇಕು. ಈಗ ಆರುಭಿ ವನ್ಯ ಆರು ವನ್ಯ ಅಥವಾ ಆರುಣ ವನ್ಯ ಆರು ವನ್ಯ. ಮುಂದೆ ಬಾಲ್ಯವೇ ಶ್ರುತಿ ಅಂತ ಒಂದು ಉದ್ಧರಿಸಿದ್ದಾರೆ. ಇದು ಋಷಿಕೇಶ ತೀರ್ಥರ ಪಾಠದಲ್ಲಿ ಇಲ್ಲ, ಇದು ಸರಿ ಇದಲ್ಲ ಅಂತ ಗೋವಿಂದಾಚಾರ್ಯ ಹೇಳ್ತಾರೆ. ಆದ್ರೆ ಇದಕ್ಕೆ ಉಳಿದವರೆಲ್ಲ ವ್ಯಾಖ್ಯಾನ ಮಾಡಿದ್ದಾರೆ. ಜಯತೀರ್ಥ ಇದಕ್ಕೆ ವ್ಯಾಖ್ಯಾನ ಮಾಡಿಲ್ಲ ಅನ್ನೋದನ್ನು ಗಮನಿಸಬೇಕಷ್ಟೇ. ಅದು ಸ್ಪಷ್ಟವಾಗಿದೆ ಅನ್ನೋ ದೃಷ್ಟಿಯಿಂದ ಅವ್ರು ಮಾಡ್ಲಿಲ್ವೋ ಅಥವಾ ಅವ್ರಿಗೆ ಜಯತೀರ್ಥರಿಗೆ ಆ ಪಾಠದ ಸಿಕ್ಕೇ ಇಲ್ವೋ ತೀರ್ಮಾನ ಮಾಡೋದು ಕಷ್ಟ. ಇನ್ನ ಭಾಷಿ ದೀಪಿಕಾಕಾರರು ಮೊದಲಾದವರು ಈ ಶ್ರುತಿಗೆ, ಬಾಲ್ಯವೇ ಶ್ರುತಿಗೆ ವ್ಯಾಖ್ಯಾನ ಮಾಡಿದ್ದಾರೆ. ಋಷಿಕೇಶ ತೀರ್ಥರ ಪಾಠದಲ್ಲಿ ಅದು ಇಲ್ಲ ಅಂತ ನಿಮ್ಮ ಪುಸ್ತಕದಲ್ಲಿ ನೀವು ಬರ್ಕೊಂಡ್ರೆ ಸಾಕು.
ಇಲ್ಲದೇ ಇದ್ದಾಗ ಸ್ವಲ್ಪ ಸಂಶಯ ಬರ್ತದೆ, ಅದೇನು ಶ್ರುತಿ ಹೌದೋ ಬೇರೆ ಯಾರು ಸೇರಿಸಿದ್ದು, ಅಥವಾ ಶ್ರುತಿ ಹೌದಾದ್ರೂ ಕೂಡ ಇಲ್ಲೇ ಅದು ಆಚಾರ್ಯ ಹೇಳಲಿಲ್ಲ, ಅದು ಬೇರೆ ಯಾರು ಸೇರಿಸಿದ್ರು, 108 ಸಂಶಯ ಬರ್ತವೆ. ಸತ್ಯ ಆತ್ಮ ಸತ್ಯೋ ಜೀವ, ಇಲ್ಲಿ ತನಕ ಪೈಂಗಿ ಶ್ರುತಿ ಏನಿದೆ ಯಾವುದೇ ವಿವಾದ ಇಲ್ಲದೆ ನಾವು ಸ್ವೀಕಾರ ಮಾಡಬಹುದಾ ಅಂತ ವೇದವಾಕ್ಯ. ಇಲ್ಲಿ ಅಂತೂ ಆತ್ಮ ಪರಮ ಸ್ವತಂತ್ರ ಅನ್ನೋದು ಅರ್ಥ ಹೇಳಿ ಮುಗಿಸ್ತೇನೆ. ಆತ್ಮ ಅಂದ್ರೆ ಜೀವ, ಅವನೇ ಆತ್ಮ ಅಂದ್ರೆ ಪರಮಾತ್ಮ, ಅವನು ಪರಮ ಸ್ವತಂತ್ರನಾಗಿದ್ದಾನೆ. ಅಧಿಗುಣ ಅಂದ್ರೆ ಅಧಿಕ ಗುಣವುಳ್ಳವನಾಗಿದ್ದಾನೆ ಅಂತ ಅರ್ಥ. ಮತ್ತೆ ಜೀವ ಅಲ್ಪಶಕ್ತಿ, ಜೀವ ಏನಿದ್ದಾನೆ ಅವನು ಅಲ್ಪಶಕ್ತಿ ಉಳ್ಳವನಾಗಿದ್ದಾನೆ. ಅಸ್ವತಂತ್ರ ಮತ್ತೆ ಅವರ ಪರಮಾತ್ಮನಿಗಿಂತ ಸಣ್ಣವನು ಕೂಡ ಆಗಿದ್ದಾನೆ ಅಂತ ಹೀಗೆ ಬಾಲ್ಯವೇ ಶ್ರುತಿಯು ಕೂಡ ಆ ಜೀವನ ಅಲ್ಪತ್ವವನ್ನ ಸೂಚನೆ ಮಾಡ್ತದೆ ಅಂತ ಅಭಿಪ್ರಾಯ. ಇಲ್ಲಿ ಭೇದವನ್ನದು ನೇರವಾಗಿ ಹೇಳ್ತಾ ಇಲ್ಲ, ಆದರೆ ಆ ಭೇದಕ್ಕೆ ಕಾರಣವಾದಂತಹ ಮಾತುಗಳನ್ನ ಅದು ತೋರಿಸಿಕೊಡ್ತಾ ಇದೆ. ಇದನ್ನ ಕೆಲವು ಕಡೆ ವಾದಿರಾಜ ಸ್ವಾಮಿಗಳು ಮತ್ತೆ ಉಳಿದವರು ಕೂಡ ಕೆಲವರು ವ್ಯಾಖ್ಯಾನ ಮಾಡಿಲ್ಲ, ಇನ್ನು ಕೆಲವರು ಅದನ್ನು ಮಾಡಿದ್ದಾರೆ. ಅದು ಹೇಗೆ ಇಲ್ಲಿ ಅಂತೂ ಈಗ ಒಂದು ವೇದವಾಕ್ಯ ಇದೆ, ಅದ್ರ ಬಗ್ಗೆ ಒಂದು ಸ್ವಲ್ಪ ಹೀಗೆ ಸಂಶಯ ಇದೆ ಅಂತ ನಾವು ತಿಳಿದುಕೊಂಡ್ರೆ ಸಾಕು. ಇದರ ಮುಂದೆ ಬರುವಂತಹ 2 ಶ್ಲೋಕಗಳೇನಿವೆಯಲ್ಲ ಅವು ಬಹಳ ಮಹತ್ವದ ಶ್ಲೋಕಗಳು. ನಮ್ಮ ನಿತ್ಯಾನುಸಂಧಾನದಲ್ಲೂ ಕೂಡ ಬಹಳ ನಾವು ನಿಷ್ಠೆಯಿಂದ ಪಠಿಸಬೇಕಾದಂತಹ ಶ್ಲೋಕಗಳು. ನಾನು ಹಿಂದೆ ಹೇಳ್ತಿದ್ದೆ, ನಾನು ಭೇದದ ಸಾಕ್ಷಾತ್ಕಾರ ನನಗಾಗಿದೆ, ಆದರೆ ವಿಷ್ಣು ಸರ್ವೋತ್ತಮತ್ವದ ಸಾಕ್ಷಾತ್ಕಾರ ಆಗಿಲ್ಲ ಅಂತ. ವಿಷ್ಣು ಸರ್ವೋತ್ತಮತ್ವ ಅನ್ನೋ ವಿಷಯ ಭೇದವನ್ನೇ ಅವಲಂಬಿಸಿತ್ತು. ಭೇದ ಅನ್ನೋದು ಬೇಸ್ ಎಲ್ಲದಕ್ಕೂ ಕೂಡ. ವಿಷ್ಣು ಸರ್ವೋತ್ತಮತ್ವವನ್ನು ನಾವು ನಂಬಿಕೆಯ ಆಧಾರದಿಂದ ಈಗ ಸ್ವೀಕಾರ ಮಾಡಿದ್ದೇವೆ ಅಷ್ಟೇ. ಆದರೆ ಜೀವನಿಂದ ಪರಮಾತ್ಮನಲ್ಲಿ ಒಂದು ಭೇದ, ಹಾಗೆ ಪರಮಾತ್ಮನಿಂದ ಜೀವನಲ್ಲಿ ಒಂದು ಭೇದ ಏನಿದೆಯಲ್ಲ, ಅದರಲ್ಲಿ 2ನೇ ಭೇದ ಅನ್ನೋದು ನನಗೆ ಸಾಕ್ಷಾತ್ಕಾರಕ್ಕೆ ಬಂದಿದೆ. ಪರಮಾತ್ಮ ಪ್ರತಿಯೋಗಿಕ, ಜೀವ ಅನಿಯೋಗಿಕ ಭೇದ, ಅದು ನನ್ನ ಅನಿಯೋಗಿಕ ಭೇದ, ಅದು ಸಾಕ್ಷಾತ್ಕಾರಕ್ಕೆ ಬಂದಿದೆ ಅಂತ ಹೇಳ್ತಿದ್ದೆ. ಅದ್ರ ಕುರಿತಾಗಿ 2 ಶ್ಲೋಕಗಳು ಈಗ ನೋಡಿ. ಅದರಲ್ಲಿ ಮೊದಲನೇ ಶ್ಲೋಕವನ್ನಂತೂ ಪ್ರವಚನದ ಆರಂಭದಲ್ಲೂ ನಾವು ಹೇಳ್ಬಹುದಾದಂತಹ ಶ್ಲೋಕ, ಅದಕ್ಕೆ ಇದನ್ನು ಹೇಳಿದ್ದೆ. ಹಿಂದೆ 1-2-3 ಸಲ ಪ್ರವಚನದ ಆರಂಭದಲ್ಲಿ ಬೇರೆ ಯಾವುದೇ ಭಾಗವತವೋ ಭಾರತವೋ ಅದರ ಆರಂಭದಲ್ಲೂ ಹೇಳ್ಬಹುದಾದ್ದು. ನೋಡಿ, ನನ್ನ ಮಾತು ಸತ್ಯ ಆಗಲಿ ಅಂತ ನಾನೇನೋ ಮಾತಾಡ್ಲಿಕ್ಕೆ ಹೊರಟಿದ್ದೀನಿ ಪ್ರವಚನ ರೂಪದಲ್ಲಿ, ಅದು ಸತ್ಯ ಆಗಲಿ. ಹೇಗೆ ಸತ್ಯ ಆಗಬೇಕು ಅಂದ್ರೆ, ನಾನು ಒಂದು ಸತ್ಯವನ್ನು ತಿಳಿದಿದ್ದೇನೆ, ಆ ಸತ್ಯವನ್ನು ತಿಳಿದಿದ್ದರಿಂದ ಅದರ ಆಧಾರದಿಂದ ನನ್ನ ಮಾತು ಸತ್ಯ ಆಗಲಿ. ಅದೇನು ಅಂದ್ರೆ, ಯಥಾ ಈಶ್ವರಸ್ಯ ಜೀವಸ್ಯ ಭೇದ ವಿನಿಶ್ಚಯಾತ್ ಸತ್ಯ. ಯಥಾ ಯಾವ ಕಾರಣದಿಂದ, ಯಾವ ರೀತಿಯಾಗಿ, ಈಶ್ವರನಿಗೆ, ಜೀವಸ್ಯ ಜೀವನಿಗೆ, ಈ 2 ತಗೋಬೇಕಿಲ್ಲಿ. ತದನಿಯೋಗಿಕ ತತ್ಪ್ರತಿಯೋಗಿಕ 2 ಕಡೆನೂ ತಗೋಬಹುದು. ಅವರು ಹೆಟ್ಟಿ ವಿಭಕ್ತಿ ಪ್ರಯೋಗ ಮಾಡಿದ್ದಾರೆ. ಇವರ ನಡುವೆ ಇರುವಂತಹ ಭೇದ ಅನ್ನೋದು ಸತ್ಯವಾಗಿದೆ. ಹೇಗೆ ಸತ್ಯವಾಗಿದೆ ಅಂದ್ರೆ ವಿನಿಶ್ಚಯಾತ್, ಅದು ನಮಗೆ ಪ್ರತ್ಯಕ್ಷ, ಅನುಮಾನ, ಆಗಮ ಇತ್ಯಾದಿ ಶಬ್ದಗಳಿಂದ, ಪ್ರಮಾಣಗಳಿಂದ ಅದನ್ನು ತಿಳಿದು ಬಂದಿದೆ. ಈ ಸತ್ಯವನ್ನು ನಾನು ತಿಳಿದಿದ್ದರಿಂದ, ಏವಮೇವ ಹಿ, ಈ ಸತ್ಯದ ಜ್ಞಾನ ನನಗಾಗಿದ್ದರಿಂದ, ಮೇ ವಾಚಂ, ನನ್ನ ಮಾತನ್ನು, ಸತ್ಯಾಂ ಕರ್ತು ಮಿಹಾರ್ಹಸಿ, ಪ್ರಬಲವಾದ ಒಂದು ಜಗತ್ತಿನ ಅತಿ ದೊಡ್ಡ ಸತ್ಯವನ್ನು ನಾನು ತಿಳಿದಿದ್ದರಿಂದ ನನ್ನ ಮಾತು ಕೂಡ ಸತ್ಯ ಆಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅಸತ್ಯವನ್ನು ತಿಳಿದಿದ್ದರಿಂದ ನನಗೆ ಒಳ್ಳೇದಾಗಲಿ ಅಂತ ಯಾರಾದ್ರೂ ಪ್ರಾರ್ಥನೆ ಮಾಡೋದು ತೀರಾ ಅಸಂಗತ. ಅದನ್ನ ಆಚಾರ್ಯರು ಛಾಂದೋಗ್ಯ ಭಾಷ್ಯದಲ್ಲಿ ಹೇಳ್ತಾರೆ. ಅತಾತ್ವಿಕವಾದದ್ದನ್ನ, ಅಯೋಗ್ಯವಾದದ್ದನ್ನ ಯಾವತ್ತೂ ಉಪಾಸನೆ ಮಾಡಬಾರ್ದು, ಜಡವನ್ನು ಉಪಾಸನೆ ಮಾಡಬಾರ್ದು, ಸುಳ್ಳನ್ನು ಉಪಾಸನೆ ಮಾಡಬಾರ್ದು ಅಂತ. ಸುಳ್ಳು ಇತ್ಯಾದಿಗಳನ್ನು ಉಪಾಸನೆ ಮಾಡ್ತಾ ಹೋದ್ರೆ ನಮ್ಮ ಬುದ್ಧಿಯು ಕೂಡ ಭ್ರಷ್ಟ ಆಗ್ತದೆ ಅಂತ ಬೇರೆ ಬೇರೆ ಕಡೆ ಬಂದಿದೆ. ನನ್ನ ಮಾತು ಸತ್ಯ ಆಗಲಿ ಅಂತ ಹೇಳ್ತಿದ್ದಾರೆ. ಸತ್ಯ ಆಗಬೇಕು ಅಂತ ನನ್ನ ಹೃದಯದ ಆಳದ ಹಂಬಲ ಇದೆ. ಅದು ಸತ್ಯ ಆಗಬೇಕಾದ್ರೆ ನಾನು ತಿಳಿದಿರುವ ವಸ್ತುವು ಸತ್ಯ ಆಗಬೇಕು. ಅದು ಅಸತ್ಯ ಆಗಿದ್ರೆ ನನ್ನ ಮಾತು ಸತ್ಯ ಆಗೋದು ಹೇಗೆ? ಇದು ತುಂಬಾ ಸುಂದರವಾದಂಥ ಒಂದು ಮಾತು. ಇನ್ನೊಂದು, ನಮ್ಮೆಲ್ಲರನ್ನೂ ಭಗವಂತ ಮತ್ತು ಉಳಿದ ದೇವತೆಗಳು ರಕ್ಷಿಸಲಿ ಅಂತ. ಇದನ್ನು ಕೂಡ ನೋಡಿ, ಪರಮಾತ್ಮ, ಲಕ್ಷ್ಮೀದೇವಿ, ಮುಖ್ಯ ಪ್ರಾಣ ಮೊದಲಾದ ಕುರಿತು ಶ್ಲೋಕ ಹೇಳಿದ್ದಾದ ಮೇಲೆ ಮಂಗಲಾಚರಣದಲ್ಲಿ ಅಥವಾ ನಾವು ಮಂಗಳಾರತಿ ಮಾಡುವಾಗ, ದೇವರ ಪೂಜಾದಲ್ಲಿ ಪ್ರಾರ್ಥನೆ ಮಾಡುವಾಗ, ನಮಸ್ಕಾರ ಮಾಡುವಾಗ ಉಳಿದೆಲ್ಲ ದೇವತೆಗಳನ್ನು, ಪರಮಾತ್ಮನನ್ನು ಸಾಮೂಹಿಕವಾಗಿ ಹೇಳಲಿಕ್ಕೆ ಬೇಕಾದಂತಹ ಒಂದು ಶ್ಲೋಕ ಇದೆ. ಯಥಾ ಈಶ್ವರಶ್ಚ, ಇಲ್ಲಿ ಪ್ರಥಮ ವಿಭಕ್ತಿ ಇದೆ, ಹಿಂದೆ ಷಷ್ಠಿ ವಿಭಕ್ತಿ ಇತ್ತು ಅಷ್ಟೇ. ಜೀವನೂ ಪರಮಾತ್ಮನೂ ಪರಸ್ಪರವಾಗಿ ಸತ್ಯಭೇದ ಉಳ್ಳವರಾಗಿದ್ದಾರೆ. ತೇನ ಸತ್ಯೇನ, ಈ ಒಂದು ಸತ್ಯವನ್ನು ನಾನು ತಿಳಿದಿದ್ದರಿಂದ, ಸಹಕೇಶವಾಹ, ಕೇಶವನ ಜೊತೆಗೂಡಿದ
ಅಂದ್ರೆ ಕ ಅಂದ್ರೆ ಬ್ರಹ್ಮ, ಈಶ ಅಂದ್ರೆ ರುದ್ರ, ಅವರ ಒಡೆಯನಾದ ಭಗವಂತನ ಜೊತೆಗೂಡಿದ ದೇವತೆಗಳು ಮಾಂ ತ್ರಾಯಂತು, ನನ್ನನ್ನು ಕಾಪಾಡಲಿ ಅಂತ ಹೀಗೆ ಬಂದಿದೆ. ಹೀಗೆ ಇಲ್ಲೂ ಕೂಡ ಕಾಪಾಡಬೇಕು ಅಂದ್ರೆ ನಾನೇನೋ ಸುಳ್ಳನ್ನು ತಿಳಿದಿದ್ದರಿಂದ ಅವನನ್ನು ಕಾಪಾಡಲಿ ಅಂತ ಕೇಳುವುದೆಲ್ಲ ಸರಿಯಲ್ಲ. ನಾನು ಸತ್ಯವನ್ನೇ ತಿಳಿಯಬೇಕು. ಸತ್ಯವನ್ನು ತಿಳಿದ ನನ್ನ ದಾರ್ಢ್ಯದಿಂದ, ನನ್ನ ಆ ಪುಣ್ಯದಿಂದ ನನಗೆ ರಕ್ಷಣೆ ಸಿಗಲಿ, ನನ್ನ ಮಾತು ಕೂಡ ಸತ್ಯ ಆಗಲಿ ಅಂತ ಇತ್ಯಾದೇಹೆ ಹೀಗೆಲ್ಲ ಬಂದಿರುವುದರಿಂದ ಭೇದ ನ ಅಸತ್ಯ, ಅದು ಭೇದವು ಅಸತ್ಯ ಆಗೋದಿಲ್ಲ ಅಂತ ಅದರ ತಾತ್ಪರ್ಯ. ಟೀಕಾದಲ್ಲಿ ನಿಮ್ಮ ಪುಸ್ತಕದಲ್ಲಿ ಏನಾದರೂ ಯಥಾ ಅಂತಿದ್ರೆ, ಅಲ್ಪ ಪ್ರಾಣ ಇದ್ರೆ ಅದನ್ನು ತಿದ್ಕೋಬೇಕು. ಯಥಾ ಅಂತ ಮಹಾಪ್ರಾಣ ಆಗ್ಬೇಕಿಷ್ಟೆ. ಟೀಕಾದಲ್ಲಿ ಕೊನೆಯ ವಾಕ್ಯ, ಜಯತೀರ್ಥ ಟೀಕಾದಲ್ಲಿ ಕೊನೆಯ ವಾಕ್ಯಕ್ಕಿಂತ ಮೇಲಿನ ವಾಕ್ಯ ಯಥಾ ಸತ್ಯಭೇದವು ತಥೈವ, ನೋಡಿ ಯಥಾ ತಥಾ ಅಂತ ಬರ್ಬೇಕಲ್ಲ ಮುಂದೆ. ತಥೈವ ಅಂತಂದ್ರೆ ಅಲ್ಲಿ ಇರೋದಿಲ್ಲ, ಅಧ್ಯಾಹಾರ ಮಾಡ್ಕೊಂಡಿರ್ತಾರೆ. ಯಥಾ ಹೇಗೆ ಸತ್ಯಭೇದವು, ಅವರಿಬ್ಬರು ಸತ್ಯವಾದ ಭೇದವುಳ್ಳವರಾಗಿದ್ದಾರೋ, ತಥೈವ ಜ್ಞಾತೇನ ಹೇಗೆ ಇದ್ದಾರೋ ಹಾಗೇ ನಾನು ತಿಳಿದಿದ್ದೇನೆ ಅವರನ್ನ, ಹಾಗೆ ನನ್ನಿಂದ ಅವರು ತಿಳಿಯಲ್ಪಟ್ಟಿದ್ದಾರೆ. ತೇನ ಜ್ಞಾತೇನ ತೇನ ಸತ್ಯೇನ ಕಾರಣೇನ, ಅಂಥ ಒಂದು ಸತ್ಯದ ಕಾರಣದಿಂದಾಗಿ ನಾನು ತಿಳಿದಿರುವ ಸತ್ಯವು ನನ್ನನ್ನು ರಕ್ಷಿಸಲಿ ಅಂತ ಹೀಗದರ ತಾತ್ಪರ್ಯ ಆಗ್ತದೆ. ಅಲ್ಲಿ ಕೂಡ ಕೆಲವು ಟಿಪ್ಪಣಿಗಳಲ್ಲಿ ಬರೆದಿದ್ದಾರೆ. ಈಗ ತೇನ ಜ್ಞಾತೇನ ಅಂತ ಜಯತೀರ್ಥರು ಅದನ್ನ ಯಾಕೆ ಮಾಡ್ಕೊಂಡಿದ್ದಾರೆ ಅಂದ್ರೆ, ಕೇವಲ ಸತ್ಯ ಅದರಷ್ಟಕ್ಕೆ ಇದ್ದು ಬಿಟ್ರೆ ನಾವು ಅದನ್ನ ತಿಳಿದೇ ಹೋದ್ರೆ ನಮ್ಗೆ ಅದರಿಂದ ರಕ್ಷಣೆ ಸಿಗೋದು ಸಾಧ್ಯ ಆಗೋದಿಲ್ಲ. ಅದನ್ನ ತಿಳಿದ್ರೆ, ಯಾವುದೇ ವಸ್ತುವನ್ನಾದರೂ ಯಾವುದೇ ವಿಷಯವನ್ನಾದರೂ ತಿಳಿದು ಆಚರಿಸಿದ್ರೆ ನಮ್ಗೆ ಅದರಿಂದ ಲಾಭ. ಅದಕ್ಕಾಗಿ ಆ ಸತ್ಯವು ನಮ್ಮನ್ನು ಕಾಪಾಡಲಿ ಅಂದ್ರೆ ಸತ್ಯವನ್ನು ನಾವು ತಿಳಿದಾಗ ನಮ್ಮನ್ನು ಅದು ಕಾಪಾಡಲಿ ಅಂತ ಅದರ ತಾತ್ಪರ್ಯ ಆಗ್ತದೆ. ಅದನ್ನೇ ಟಿಪ್ಪಣಿಗಳಲ್ಲಿ ಸ್ವರೂಪ ಸ್ವತಃ ಕಾರಣತ್ವ ಅಭಾವ ಅಂತ ಹೀಗೆಲ್ಲ ಬೇರೆ ಬೇರೆ ಟಿಪ್ಪಣಿಕಾರರು ಅದನ್ನ ಹೇಳಿದ್ದಾರೆ. ಈ ವಾಕ್ಯಾರ್ಥ ಮಂಜರಿ ಇತ್ಯಾದಿ ಟಿಪ್ಪಣಿಗಳನ್ನು ನೀವು ಅದನ್ನೇ ನೋಡೋದು. ಸ್ವರೂಪ ಸ್ವತಃ ವಸ್ತು ಅದರಷ್ಟಕ್ಕದಿದೆ, ನೀವು ಅದನ್ನು ತಿಳಿದಿಲ್ಲ, ಅದು ನಿಮ್ಮ ರಕ್ಷಣೆಗೆ ಕಾರಣ ಆಗೋದಿಲ್ವಲ್ಲ. ಅದು ಹೇಗೆ ಅಂದ್ರೆ ಅದಕ್ಕೆ ತಥೈವ ಜ್ಞಾತೇನ ಅಂತ ಅದನ್ನು ಅಧ್ಯಾಹಾರ ಮಾಡ್ಕೋಬೇಕು. ಹೇಗಿದೆಯೋ ಹಾಗೆ ನನ್ನಿಂದ ಅದು ತಿಳಿಯಲ್ಪಟ್ಟಿದೆ, ಹಾಗಾಗಿ ನನ್ನನ್ನು ಅದು ಕಾಪಾಡಲಿ ಅಂತ ಅದರ ತಾತ್ಪರ್ಯ. ವಾದಿರಾಜ ಸ್ವಾಮಿಗಳು ಕೂಡ ಭೇದ ಸತ್ಯತ್ವ ಜ್ಞಾನಾಖ್ಯ ಕಾರಣೇನ, ಭೇದದ ಸತ್ಯತ್ವ ಎಂಬ ವಿಷಯವನ್ನು ತಿಳ್ಕೊಂಡಿದ್ದೀನಿ ನಾನು, ನನ್ನ ಆ ಜ್ಞಾನದಿಂದ ನನ್ನನ್ನು ಇವರೆಲ್ಲರೂ ಕೂಡ ಕಾಪಾಡಲಿ ಅಂತ ಅದರ ತಾತ್ಪರ್ಯ. ಅಲ್ಲಿ ಅದಕ್ಕಿಂತ ಹಿಂದೆ ಇದೆ ಸತ್ಯೇನ ತೇನ ಭೇದೇನ ಕಾರಣೇನ, ಭೇದವೆಂಬ ಕಾರಣವೇ ನನ್ನನ್ನು ಕಾಪಾಡಲಿ ಅಂತನೂ ಇದೆ. ಅದರ ಸರಿಯಾದ ಅರ್ಥ ಭೇದ ಜ್ಞಾನ ನನಗಾಗಿದೆ ಆದ್ರಿಂದ ಕಾಪಾಡಲಿ ಅಂತ, ಈಗ ಅದನ್ನು ತಿಳ್ಕೋಬಹುದು. ಇತ್ಯಾದೇಹ ಅಂತ 2 ಶ್ಲೋಕ ಹೇಳಿದ್ರಲ್ಲ ಆಚಾರ್ಯರು, ಅಲ್ಲಿ ಭಗವಂತನ ಮಹಿಮೆಯನ್ನ ತಿಳಿಸ್ತಾ ಇದ್ದಾರೆ. ನಿನ್ನ ಮಹಿಮೆಯನ್ನ ನಾವು ತಿಳ್ಕೊಂಡಂತೆ ಆಗ್ತದೆ ಅಂತ. ಭೇದ ಅನ್ನೋದೊಂದು ಭಗವಂತನ ಮಹಿಮೆ ಅಂತ ಅನ್ನೋದನ್ನ ನಾವು ತಿಳ್ಕೋಬೇಕು. ಕೆಲವು ಕಡೆ ಕೆಲವರು ಜನ ಹೀಗೆ ವಾದ ಮಾಡೋದು ನನಗೆ ಗಮನಕ್ಕೆ ಬಂದಿದೆ. ಪರಮಾತ್ಮ ದೇಶತಃ ಕಾಲತಃ ವಸ್ತುತಃ ಅಪರಿಚ್ಛಿನ್ನ, ಇದು ಅವನ ಮಹಿಮಾ. ದೇಶತಃ ಅಪರಿಚ್ಛಿನ್ನ ಅಂದ್ರೆ ಎಲ್ಲ ದೇಶದಲ್ಲೂ ಇದ್ದಾನೆ ಅಂತ ಅರ್ಥ. ಕಾಲತಃ ಅಪರಿಚ್ಛಿನ್ನ ಅಂದ್ರೆ ಎಲ್ಲಾ ಕಾಲದಲ್ಲೂ ಇದ್ದಾನೆ ಅಂತ ಅರ್ಥ. ವಸ್ತುತಃ ಅಪರಿಚ್ಛಿನ್ನ ಅಂತಂದ್ರೆ ಎಲ್ಲಾ ವಸ್ತು ಸ್ವರೂಪನಾಗಿದ್ದಾನೆ ಅಂತ ಅರ್ಥ. ಇದು ಅವನ ಮಹಿಮಾ. ನೀವು ಆ ವಸ್ತು ದೇಶತಃ ಕಾಲತಃ ಅಪರಿಚ್ಛಿನ್ನತ್ವವನ್ನು ಒಪ್ತೀರಿ ತತ್ವವಾದಿಗಳು. ಆದ್ರೆ ವಸ್ತುತಃ ಅಪರಿಚ್ಛಿನ್ನತ್ವವನ್ನು ಪರಮಾತ್ಮನಿಗೆ ನೀವು ಒಪ್ಪದೆ ಹೋದ್ರೆ, ಪರಮಾತ್ಮನಿಗೆ ಸರ್ವ ವಸ್ತುಗಳಿಂದ ಅಭೇದವನ್ನು ಒಪ್ಪದೆ ಹೋದ್ರೆ ಅವನ ಮಹಿಮೆಗೆ ಚ್ಯುತಿ ತಂದಂಗಾಗ್ತದೆ. ಅದು ಪರಮಾತ್ಮನ ನಿರಾಕರಣೆಯಲ್ಲಿ ಪರ್ಯವಸಾನ ಹೊಂದುತ್ತದೆ. ಕೊನೆಗೆ ನಾಸ್ತಿಕತೆಯಲ್ಲಿ ಸಮಾಪ್ತಿ ಹೊಂದುತ್ತದೆ ಭೇದ ಸಿದ್ಧಾಂತ ಅನ್ನೋದು ಅಂತ ವಾದ ಮಾಡೋರಿದ್ದಾರೆ. ಆ ಎಲ್ಲ ದುರ್ವಾದಗಳಿಗೆ ಈ 2 ಶ್ಲೋಕಗಳು ಕೊಳ್ಳಿ ಇಟ್ಟಿವೆ, ಅದಕ್ಕೊಂದು ಪರಿಹಾರ ಕೊಟ್ಟಿವೆ. ಭೇದ ಅನ್ನೋದು ಪರಮ ಮಾಂಗಲಿಕ, ಅದು ನಾಸ್ತಿಕತೆಗೆ ಕಾರಣ ಆಗುವಂಥದ್ದು ಅಲ್ಲ, ನಮ್ಮ ರಕ್ಷಣೆ ಮಾಡುವಂತಹ ಒಂದು ತತ್ವ ಅದು. ಆ ಭೇದವನ್ನು ನಾನು ತಿಳಿದಿದ್ದರಿಂದ ಭಗವಂತನು ಉಳಿದ ದೇವತೆಗಳು ನನ್ನನ್ನು ರಕ್ಷಿಸಲಿ. ಭೇದವನ್ನು ತಿಳಿದಿದ್ದರಿಂದಲೇ ನಾನು ಲೌಕಿಕ ವ್ಯವಹಾರಗಳಲ್ಲಿ ಆಡುವ ಮಾತುಗಳು, ಶಾಸ್ತ್ರ ಪ್ರವಚನ ನಾನು ಮಾಡುವಾಗ ಆಡುವ ಮಾತುಗಳು ಅವೆಲ್ಲವೂ ಸತ್ಯ ಆಗಲಿ. ನನ್ನ ಗುರುಗಳು ಮೊದಲನೇದಾಗಿ ಮೇ ವಾಚಂ ಸತ್ಯಾಂಕರ್ತು ಮಿಹಾರಹಸಿ ಅಂದ್ರೆ, ನನ್ನ ಗುರುಗಳು ನನಗೇನು ಮಾತು ಉಪದೇಶ ಮಾಡ್ತಾ ಇದ್ದಾರೆ ಆ ಮಾತು ನನಗೆ ಸರಿಯಾಗಿ ಅರ್ಥ ಆಗಲಿ. ನಾನು ಭೇದವನ್ನು ತಿಳಿದಿದ್ದರಿಂದ ನಾನು ನನ್ನ ಶಿಷ್ಯರಿಗೇನು
ಪ್ರವಚನ ಮಾಡ್ತೀನಿ, ಅದು ಕೂಡ ಮಾತು ಸತ್ಯ ಆಗಲಿ ಭೇದವನ್ನು ತಿಳಿದಿದ್ದರಿಂದ. ಮೇ ವಾಚಂ ಅಂತಿದೆ ನೋಡಿ, ನನ್ನ ಮಾತು ಅಂದ್ರೆ ಗುರುಗಳು ನನ್ನನ್ನು ಕುರಿತು ಆಡಿದ ಮಾತು, ಹಾಗೆ ನಾನು ನನ್ನ ಶಿಷ್ಯರನ್ನು ಕುರಿತು ಆಡಿದ ಮಾತು ಅಂತ ಎರಡನ್ನೂ ನಾನು ಹೇಳ್ಕೊಡ್ತೇನೆ. ಯಾವತ್ತೂ ಕೂಡ ಗುರುವಿನಿಂದ ನಮಗೆ ಸರಿಯಾಗಿ ತಿಳಿಯಬೇಕಾದ್ದು ಮುಖ್ಯ, ನಾವು ನಮ್ಮ ಶಿಷ್ಯರಿಗೆ ಹೇಳಿದ್ದು ಸರಿಯಾಗಿ ತಿಳಿಯಬೇಕಾದ್ದು ಮುಖ್ಯ. ಅದಕ್ಕಾಗಿ ಆ ಮಾತನ್ನು ಹಾಗೆ ಅರ್ಥ ಮಾಡ್ಕೊಂಡಿದ್ದೇನೆ. ವಸ್ತುತಃ ಅಪರಿಚ್ಛಿನ್ನ ಅಂದ್ರೆ ಎಲ್ಲಾ ವಸ್ತುಗಳಲ್ಲಿ ಇದ್ದಾನೆ ಅಂತ ಅಷ್ಟೇ ಅರ್ಥವೇ ಹೊರತು ಎಲ್ಲಾ ವಸ್ತುಗಳ ಅಭಿನ್ನ ಅಂತ ಅರ್ಥ ಅಲ್ಲ. ಹಾಗಾಗಿ ಪರಮಾತ್ಮನಿಗೆ ಭೇದವನ್ನು ತಿಳಿದರೆ ಅದು ಆತನ ಮಹಿಮೆಗೆ ಕುಂದಲ್ಲ. ಎಲ್ಲಾ ವಸ್ತುಗಳಲ್ಲಿ ಅಂತರ್ಯಾಮಿಯಾಗಿದ್ದಾನೆ, ಹೊರಗೆ ವ್ಯಾಪ್ತನಾಗಿಯೂ ಇದ್ದಾನೆ, ಮತ್ತೆ ಎಲ್ಲ ಕಾಲದಲ್ಲೂ ಇದ್ದಾನೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಭೇದವನ್ನು ತಿಳಿದ್ರೆ ಪರಮ ಮಂಗಲವನ್ನು ತಿಳಿದಂತಾಗ್ತದೆ. ಅದು ಆಸ್ತಿಕತೆಗೆ ಸಹಕಾರ ಮಾಡ್ತದೆ, ಅದು ಯಾವ ರೀತಿಯಾಗಿ ನಾಸ್ತಿಕತೆಗೆ ಕಾರಣ ಅಲ್ಲ. ಹಾಗಾಗಿ ಅಂಥ ದುರ್ವಾದಗಳಿಗೆ ದುಸ್ತರ್ಕಗಳಿಗೆ ನಿಮ್ಮ ಮನಸ್ಸು ಬಲಿ ಬೀಳಬಾರದು ಅನ್ನೋದನ್ನ ಈ ಎರಡು ಶ್ಲೋಕಗಳ ಆಧಾರದಿಂದ ತಿಳಿಬಹುದು. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.